ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಹೊಸ ವಿಡಿಯೋಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಏನಪ್ಪ ವಿಡಿಯೋ ಅಂತಂದರೆ, ನನ್ನ ಫ್ರೆಂಡ್ ಮದುವೆಗೆ ಹೋಗ್ತಾಯಿದ್ದೀನಿ. ಸೊ ನಾನು ಯಾವ ರೀತಿ ರೆಡಿ ಆಗ್ತೀನಿ ಸಿಂಪಲಾಗಿ ಅಂಥೇಳಿ, ನಾನೇನು ಅಷ್ಟೊಂದು ಮೇಕಪ್ ಮಾಡ್ಕೊಳಕ್ಕೆ ಬರಲ್ಲ. ನಾನು ಯಾವ ರೀತಿ ಕಲ್ತ್ಕೊಂಡಿದ್ದೀನಿ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ. ನೋಡಿ, ನಾನೇ ಹೇರ್ ಕಟ್ ಕೂಡ ಮಾಡ್ಕೊಬಿಟ್ಟಿದ್ದೀನಿ ಮನೇಲಿ, ಯಾಕಂದರೆ ಹೇರ್ ಫಾಲ್ ಜಾಸ್ತಿ ಆಗ್ತಾಯಿತ್ತು ಅಂತ ಹೇಳಿ. ಸೊ ಫಸ್ಟಿಗೆ ನಾನು ಇಲ್ಲಿ ಡಾಟ್ ಆ್ಯಂಡ್ ಕಿ ಲಿಪ್ ಬಾಮ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನಾನು 2 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಸಖತ್ತಾಗಿದೆ. ಸೊ ಲಿಪ್ಸ್ಟಿಕ್ ಹಾಕೋಕ್ಕೆ ಮುಂಚೆ ಚೆನ್ನಾಗಿ ಮಾಯ್ಶ್ಚರೈಸ್ ಆಗಲಿ ಲಿಪ್ ಅಂಥೇಳಿ ಮುಂಚೆನೇ ನಾನು ಲಿಪ್ಪಿಗೆ ಲಿಪ್ ಬಾಮ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಇದು ಗುಡ್ ವೈಬ್ಸ್ ಅವ್ರದ್ದು ಟೋನರು. ಸೊ ನಾನು ಇವತ್ತೇ ಬೇಸಿಕ್ಕಿಂದ ಮೇಕಪ್ನ ಮಾಡ್ಕೊತಾ ಇರೋದು, ಆಯಿತಾ. ಹೇಗೆ ಬರುತ್ತೆ ಫಿನಿಶಿಂಗ್ ಅಂತ ಲಾಸ್ಟಲ್ಲಿ ನೋಡಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಾನಿಲ್ಲಿ ಟೋನರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿದೆ. ನಂತರ ಕಾಂಬಿನೇಷನ್ ಸ್ಕಿನ್ ಇರೋರು ನೀವು ಟ್ರೈ ಮಾಡ್ಬೋದು ನೋಡಿ ಬೇಕಂದರೆ, ಗುಡ್ ವೈಬ್ಸ್ದವ್ರದ್ದು. ಸೊ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಕ್ಲೀನಾಗಿ. ಅದು ಒಂದು 2-3 ಮಿನಿಟ್ಸು ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಫೇಸ್ ಫುಲ್ಲು, ನೆಕ್ ಫುಲ್ಲು ಎಲ್ಲ ಹಾಕ್ಕೊಳ್ಳಿ. ಆವಾಗ ನೆಕ್ಕೆಲ್ಲ ಕಪ್ಪಿದ್ರೆ ನಂತರ ಕವರ್ ಆಗುತ್ತೆ, ಆಯಿತಾ. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಾನು ಒಂದು 2-3 ಮಿನಿಟ್ಸ್ ಬಿಡ್ತೀನಿ, ಆಯಿತಾ. ಚೆನ್ನಾಗದು ಡ್ರೈ ಆಗಲಿಕ್ಕೆ ಅಂಥೇಳಿ, ಟೋನರ್ ಹಾಕಿದ್ನಲ್ಲ ಅದು ಡ್ರೈ ಆಗಲಿಕ್ಕೆ ಅಂಥೇಳಿ ನಾನು 2 ಮಿನಿಟ್ಸ್ ಬಿಟ್ಟಿದ್ದೀನಿ. ಸೊ ಅದಾದಮೇಲೆ ನಾನೇ ಯೋಚನೆ ಮಾಡ್ತಾಯಿದ್ದೀನಿ, ಆ್ಯಕ್ಚುಲಿ ಇದನ್ನು ಹಾಕಬೇಕಿತ್ತು, ಪ್ರೈಮರ್ ಹಾಕಬೇಕಿತ್ತು, ಆಯಿತಾ. ಪ್ರೈಮರ್ ಹಾಕಿದ್ರೆ ನನಗೇನಂತಂದರೆ ಆಯ್ಲಿ ಥರ ಫೀಲ್ ಆಗುತ್ತೆ. ಹಾಗಾಗಿ ನಾನು ಪ್ರೈಮರ್ನ ಯೂಸ್ ಮಾಡ್ತಾಯಿಲ್ಲ, ಡೈರೆಕ್ಟ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಸನ್ಸ್ಕ್ರೀನು ಜಾಸ್ತಿ ಯೂಸ್ ಮಾಡಲ್ಲ, ಆಯಿತಾ. ಒಂದೇ ನಿಮಗೆ ತೋರಿಸ್ತೀನಿ ಬೇಕಾದ್ರೆ ನೋಡಿ. ಇಷ್ಟು ಫುಲ್ಲು ಫೇಸ್ ಫುಲ್ ಆ್ಯಂಡ್ ನೆಕ್ ಫುಲ್ಲು ಕವರ್ ಮಾಡ್ಕೊತೀನಿ. ಸೊ ಇದು ನಾನು ಒಂದು 2 ವೀಕ್ಸಿಂದ ಫಾಲೋ ಮಾಡ್ತಾ ಇರೋದು. ಸನ್ಸ್ಕ್ರೀನ್ ಆ್ಯಂಡ್ ಟೋನರು ಎರಡೂ ಡೈಲಿ ಅಪ್ಲೈ ಮಾಡ್ತಾಯಿದ್ದೀನಿ ಸ್ಕಿನ್ಗೆ. ನೋಡೋಣ ನನ್ನ ಸ್ಕಿನ್ನಲ್ಲಿ ಏನಾದರೂ ಚೇಂಜಸ್ ಆದರೆ ನಿಮಗೂ ಕೂಡ ಆ ರಿಸಲ್ಟ್ನ ಹೇಳ್ತೀನಿ, ಆಯಿತಾ. ಸೊ ಸನ್ಸ್ಕ್ರೀನ್ ಕೂಡ ಅಪ್ಲೈ ಮಾಡ್ಕೊಂಡಾಯಿತು. ನೈಟ್ ಹೋಗ್ತಾ ಇರೋದು, ಬಟ್ ಹಂಗೆ ಇರಲಿ ಸನ್ಸ್ಕ್ರೀನು ಅಪ್ಲೈ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಫೇಸಸ್ ಕೆನಡಾ ಅವ್ರದ್ದು ಫೌಂಡೇಶನ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂದರೆ ಫೇಸ್ಗೆ ಸಿಕ್ಕಾಪಟ್ಟೆ ಕವರೇಜ್ ಕೊಡುತ್ತೆ. ಆ್ಯಂಡ್ ಆಲ್ಸೋ ಲುಕ್ ವೈಸ್ ಹೇಳಬೇಕು ಅಂದರೆ ಚೆನ್ನಾಗಿ ಕಾಣಿಸ್ತಿದ್ದೆ ನಾನು. ಆ್ಯಕ್ಚುಲಿ ಮೊನ್ನೆ ರೆಡಿ ಆದಾಗ ನನಗೆ ಬೇರೆ ಫೌಂಡೇಶನ್ ನಾನು ಯೂಸ್ ಮಾಡ್ತಿದ್ದೆ, ಪ್ಯಾಚ್ ಥರ ಆಗ್ತಾಯಿತ್ತು, ಆಯಿತಾ. ಸೊ ಇದಂತೂ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಯಿತು. ಆ್ಯಂಡ್ ಆಲ್ಸೋ ಫೇಸ್ಗೆ ಅಡ್ಜಸ್ಟ್ ಆಯಿತು, ಆಯಿತಾ. ನೀವು ಬೇಕಂದರೆ ನಾನು ಆವಾಗಲೇ ಹೇಳಿದಾಗೆ ನಂತರ ಕಾಂಬಿನೇಷನ್ ಸ್ಕಿನ್ ಒಂಥರ ಕಪ್ಪು ಅಲ್ಲ ಬೆಳಗೂ ಅಲ್ಲ ಮಧ್ಯದಲ್ಲಿರ್ತಾರಲ್ವ ಆ ಥರ ಸ್ಕಿನ್ ಇರೋರು ಟ್ರೈ ಮಾಡ್ಬೋದು. ಚೆನ್ನಾಗಿದೆ. ಕ್ಲೀನಾಗಿ ಬ್ಲೆಂಡರ್ ತೊಗೊಂಡು ಕ್ಲೀನಾಗಿ ಬ್ಲೆಂಡ್ ಮಾಡ್ಕೋಬೇಕು, ಆಯಿತಾ. ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಕೂಡ ಇದೆ, ಯಾಕಂದರೆ ನಿದ್ದೆಗೆಟ್ಟು ಆ್ಯಂಡ್ ಆಲ್ಸೋ ಫೋನ್ ನೋಡಿ ಕೆಲಸ ಮಾಡಿ ಎಲ್ಲ ಸ್ವಲ್ಪ ಡಾರ್ಕ್ ಸರ್ಕಲ್ ಆಗಿದೆ. ಸೊ ಅದು ಕೂಡ ಕವರ್ ಆಯಿತು. ನಾನಿನ್ನು ಇದು ಕನ್ಸಿಲರ್ನ ಏನು ಯೂಸ್ ಮಾಡ್ತಾಯಿಲ್ಲ. ಅದು ಫೌಂಡೇಶನ್ನೇ ನಾನು ನಿಂದು ಡಾರ್ಕ್ ಸರ್ಕಲ್ ಕೂಡ ಅಪ್ಲೈ ಮಾಡಿದ್ದೀನಿ, ಕವರ್ ಮಾಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ. ಇದು ಫೇಸ್ಗೆ ಒಂದು ಅಟ್ಲೀಸ್ಟ್ ಒಂದು 10-20 ಮಿನಿಟ್ಸ್ ಆದರೂ ಏನದು ಅಡ್ಜಸ್ಟ್ ಆಗಬೇಕು. ಆಮೇಲೆ ಮೇಕಪ್ ಚೆನ್ನಾಗಿ ಕಾಣಿಸೋದು. ಇಲ್ಲಿ ನಾನು ಐ ಶ್ಯಾಡೋ ಪ್ಯಾಲೆಟ್ನ ನಿಮಗೆ ಪ್ರೀವಿಯಸ್ ವ್ಲಾಗಲ್ಲಿ ಶೇರ್ ಮಾಡಿದ್ದೆ ಅಲ್ವಾ, ಐ ಶ್ಯಾಡೋ ಪ್ಯಾಲೆಟ್ ತೊಗೊಂಡಿದ್ದೀನಿ ಅಂತ. ಇದರಲ್ಲಿ ನಾನು ನ್ಯೂಡ್ ಶೇಡ್ನ ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಗ್ರ್ಯಾಂಡ್ ಸ್ಯಾರಿ ಉಟ್ಕೊಂಡ್ರೆ ಹೈನ ಸ್ವಲ್ಪ ಡಲ್ ಮೀನ್ಸ್ ಜಾಸ್ತಿ ಹೈಲೈಟ್ ಮಾಡ್ಕೋಬಾರ್ದು. ಸ್ವಲ್ಪ ಮೀಡಿಯಮ್ ಥರ ಸೀರೆ, ಸ್ವಲ್ಪ ಅಂದರೆ ಗ್ರ್ಯಾಂಡ್ ಅಲ್ಲದೆ ಇರೋ ಸೀರೆಯಲ್ಲಿ ಉಟ್ಕೊಂಡ್ರೆ ನಾವು ಸ್ವಲ್ಪ ಐ ಶ್ಯಾಡೋನ ಹೈಲೈಟ್ ಮಾಡ್ಕೋಬೇಕು. ಗ್ರ್ಯಾಂಡಾಗಿರೋ ಸೀರೆ ತೊಗೊಂಡಾಗ ಸ್ವಲ್ಪ ಐ ಶ್ಯಾಡೋನ ಡಲ್ ಮಾಡ್ಕೋಬೇಕು. ಹಾಗಾಗಿ ನಾನು ನ್ಯೂಡಾಗಿ ಮಾಡ್ಕೋಬೇಕು. ಹಾಗಾಗಿ ನಾನು ನ್ಯೂಡ್ ಶೇಡ್ನ ತೊಗೊಂಡು ಇಲ್ಲಿ ನಾನು ಒಂಥರ ಬ್ರೌನಿಷ್ ಕಲರ್ ಬರುತ್ತೆ, ನಮ್ಮ ಸ್ಕಿನ್ ಕಲರಲ್ಲೇ ಬ್ರೌನಿಷ್ ಕಲರ್ ಬರುತ್ತೆ, ಆ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಹರೀಶ ಮಾತಾಡ್ತಿದ್ದಾನೆ, ಹಾಗಾಗಿ ನಾನು ಅವನ ಜೊತೆ ಮಾತಾಡಿಕೊಂಡು ಮೇಕಪ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ನನ್ನ ಮಗ ಆಟ ಆಡ್ತಿದ್ದಾನೆ. ನಿಮಗೆ ಒಂದು ಸ್ವಲ್ಪ ಕ್ಯಾಮ್ರಾ ಏನಾದರೂ ಅಲ್ಲಾಡ್ದಂಗೆ ಆದರೆ ಅವೇನೋ ಇದು ಮಾಡ್ಕೊಬಿಡಿ, ಏನೋ ಅಂದ್ಕೊಬಿಡಿ, ಆಯಿತಾ. ಅದು ನನ್ನ ಮಗ ಟ್ರೈಪೋಡ್ನ ಇಟ್ಕೊಂಡು ಅಲ್ಲಾಡಿಸ್ತಿದ್ದ. ಸೊ ಅವನಿಗೆ ಲಾಸ್ಟಲ್ಲಿ ರೆಡಿ ಮಾಡೋಣ, ಹೋಗಬೇಕಾದ್ರೆ ಅವ್ನಿಗೆ ಸ್ವಲ್ಪ ಸರಿ ಬೇರೆ ತಿನ್ನಿಸ್ಬೇಕಿತ್ತು. ಹಾಗಾಗಿ ಸರಿ ತಿನ್ನಿಸಾದ್ಮೇಲೆ ಮುಖ ಒರೆಸ್ಬಿಟ್ಟು ರೆಡಿ ಮಾಡೋಣ ಅಂಥೇಳಿ ಫಸ್ಟ್ ನಾನು ರೆಡಿ ಆಗೋಣ ಅಂಥೇಳಿ ರೆಡಿ ಆಗ್ತಾಯಿದ್ದೀನಿ. ಸೊ ನಿಮಗೆ ಫೈನಲ್ ತೋರಿಸ್ತೀನಿ ಹೇಗೆ ಬಂತು ಅಂಥೇಳಿ.
ಸೊ ಈ ರೀತಿ ನ್ಯೂಡಾಗಿ ಮಾಡ್ಕೊಂಡಿದ್ದೀನಿ ಆಯಿತಾ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬೋದು. ನನಗೆ ನೀವು ಸ್ಟಾರ್ಟಿಂಗ್ ನನ್ನ ಐಸ್ ನೋಡಿದಾಗ ಫುಲ್ ಬ್ಲ್ಯಾಕ್ ಇತ್ತು, ಇವಾಗ ಬ್ರೌನಿಷ್ ಮಾಡ್ಕೊಂಡಿದ್ದೀನಿ ನಾನೇ. ಸೊ ಅದಾದಮೇಲೆ ನೆಕ್ಸ್ಟ್ ಪ್ರೋಸೆಸ್ ನಾನು ಐಬ್ರೋ ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ ಐಬ್ರೋ ಪೆನ್ಸಿಲ್. ನಾನು ಎಲ್ಲನೂ ಅಷ್ಟೇ ಲಾಸ್ಟ್ ಪ್ರೀವಿಯಸ್ ವ್ಲಾಗ್ದಲ್ಲಿ ಹೇಳ್ದಂಗೆ ನನ್ನ ರಿವ್ಯೂಸ್ ನೋಡೇ ತರಿಸ್ತಾ ಇರೋದು. ಈ ನಡುವೆ ಅಂತೂ ಐಟಮ್ಸ್ನಿ ನಾನು ಏನೇ ತರಿಸಿದ್ರು ಆನ್ಲೈನಲ್ಲಿ ಶಾಪ್ ಮಾಡಿದ್ರು ನಾನು ಫಸ್ಟ್ ರಿವ್ಯೂಸ್ ನೋಡ್ತೀನಿ. ಒಂದು ಬ್ಯೂಟಿ ಪ್ರಾಡಕ್ಟ್ ತರಿಸ್ತೀನಿ ಅಂದರೆ ನೈಕಾದಲ್ಲಿ ನೋಡಬೇಕು, ಇಲ್ಲಾಂದರೆ ಪರ್ಪಲಲ್ಲಿ ನೋಡಬೇಕು. ಎರಡರಲ್ಲಿ ರೇಟಿಂಗ್ ಚೆನ್ನಾಗಿದೆ ಅಂತಂದರೆ ತರಿಸ್ಕೊಬೋದು ಆಯಿತಾ. ಅದು ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಹೇಳಿ. ಸೊ ಐಬ್ರೋ ಪೆನ್ಸಿಲ್ ಪಿಲ್ ಮಾಡಾದಮೇಲೆ ನನಗೆ ಒಂಥರ ಏನು ಹೇಳ್ತಾರೆ, ಅದು ಅಡ್ಜಸ್ಟ್ ಆಗಲಿಲ್ಲ ಫೇಸಿಗೆ ಆಯಿತಾ. ಸ್ವಲ್ಪ ಟೈಮ್ ಹಿಡೀತು. ಅದಾದಮೇಲೆ ನಾನಿಲ್ಲಿ ಮಸ್ಕರನ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ವೀಡಿಯೋನ ಫಾಸ್ಟ್ ಫಾರ್ವರ್ಡಲ್ಲಿ ಇಕ್ಕಿದ್ದೀನಿ, ಯಾಕಂದರೆ 10 ಮಿನಿಟ್ಸ್ ಇದ್ಬಿಡ್ತು ಇದೇನೆ. ಹಾಗಾಗಿ ಮಸ್ಕರನ ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಡಿಫ್ರೆನ್ಸು. ಏನದು ಐಬ್ರೋ ಪಿಲ್ ಮಾಡಾದ್ಮೇಲೆ ಒಂಥರ ಕಾಣಿಸ್ತಾ ಇದೆ ನನ್ನ ಫೇಸು, ಯಾಕಂದರೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಹಾಗಾಗಿ ಅದಾದಮೇಲೆ ಲಿಪ್ ಪೆನ್ಸಿಲ್ ಅದನ್ನು ಫಿಲ್ ಮಾಡ್ಕೊತಾ ಇದ್ದೀನಿ ಪೂರ. ಇದನ್ನು ಕೂಡ ಲಿಪ್ಸ್ಟಿಕ್ ಆದರೂ ಲಿಪ್ಸ್ಟಿಕ್ ಆಗಿಯೂ ಯೂಸ್ ಮಾಡ್ಬೋದು, ಲಿಪ್ ಲೈನರ್ ಆಗಿ ಕೂಡ ಯೂಸ್ ಮಾಡ್ಬೋದು. ನಾನು ಲಿಪ್ಸ್ಟಿಕ್ ಥರ ಯೂಸ್ ಮಾಡಿ, ಇದು ಪಿಂಕ್ ಶೇಡಲ್ಲಿದೆ ಆಯಿತಾ ಲಿಪ್ ಲೈನರು. ಲಿಪ್ಸ್ಟಿಕ್ ಥರ ಯೂಸ್ ಮಾಡಿ ಅದರ ಮೇಲೆ ನಾನು ರೆಡ್ ಶೇಡ್ನ ನಾನೇ ಸ್ವಲ್ಪ ಇನ್ನೊಂದು ಲಿಪ್ಸ್ಟಿಕ್ ಪ್ಯಾಲೆಟ್ ಇದೆ, ಅದರಲ್ಲಿ ಒಂದು ರೆಡ್ ಕಲರ್ ಇದೆ, ಅದನ್ನು ಚೂಸ್ ಮಾಡಿ ಮೇಲೆ ಅಪ್ಲೈ ಮಾಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೀವು ನೋಡ್ತಾ ಹಂಗೆ ತೋರಿಸ್ತೀನಿ. ಸೊ ಇದನ್ನು ಲಿಪ್ಸ್ಟಿಕ್ಕಾಗಿ ಕೂಡ ಇದನ್ನು ಯೂಸ್ ಮಾಡಿದ್ದೀನಿ ನಾನು. ಇಲ್ಲ ರೀಶಾ ಎಷ್ಟು ಬಳ್ಕೊತೀಯ ಸಾಕು ಅಂತ ಯಾವತ್ತೂ ಇಲ್ಲದಿರೋ ಮೇಕಪ್ ಮಾಡ್ಕೊತಾ ಇದೀಯ ನೀನು ಅಂಥೇಳಿ ನೋಡ್ತಾ ಇದ್ದ. ಹಾಗಾಗಿ ನಕ್ಕೊಂಡು ಮಾತಾಡ್ತಾ ಇದ್ದೆ ಅಷ್ಟೇ. ಸೊ ಅಲ್ಲಿ ಮಾರ್ಸ್ ಅವ್ರದ್ದು ಪ್ಯಾಲೆಟ್ ಇದು ಕೂಡ ಚೆನ್ನಾಗಿದೆ. ನಾನು ಸೀಮಂತ ಟೈಮಲ್ಲಿ ನಾನು ತರಿಸ್ಕೊಂಡಿದ್ದಂತೆ ಅಂತ ಒಂದು ಪ್ಯಾಲೆಟ್ ರೆಡ್ಡಿಶ್ ಆಗಿ ಮಾಡ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಲೈಟಾಗಿ ಟಚಪ್ ಕೊಡ್ಕೊತಾ ಇದ್ದೀನಿ ಮೇಲ್ಗಡೆ, ಯಾಕಂದರೆ ನನಗೆ ಮೇಲ್ಗಡೆ ಲಿಪ್ಸ್ಟಿಕ್ ಇರೋಲ್ಲ ಮೇಲ್ಗಡೆ ತುಟಿಲಿ, ಹಾಗಾಗಿ ಸ್ವಲ್ಪ ಮೇಲ್ಗಡೆ ಜಾಸ್ತಿ ಅಪ್ಲೈ ಮಾಡ್ಕೊತೀನಿ. ನೋಡಿ ಈ ರೀತಿ ಡಬಲ್ ಶೇಡಲ್ಲಿ ನಾನು ಲಿಪ್ನ ಹಾಕ್ಕೊಂಡೆ. ಫೈನಲಾಗಿ ಈ ರೀತಿ ಮೇಕಪ್ ಮಾಡ್ಕೊಂಡಿದ್ದೀನಿ. ನಾನು ಲಾಸ್ಟಲ್ಲಿ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಕೂಡ ಹಾಕ್ಕೊಂಡೆ, ಬಟ್ ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲೊಂದು ಹೈಲೈಟರ್ ಕೂಡ ಹಾಕೊಬಿಡೋಣ, ಸ್ವಲ್ಪ ಏನು ಹೇಳ್ತಾರೆ ಇದು ರೋಸ್ ಪೌಡರ್ ಅಂತ ಬ್ಲಷ್ ಕೂಡ ಅಪ್ಲೈ ಮಾಡ್ಕೊಬಿಡೋಣ. ಸೊ ಇದು ಕೂಡ ಆನ್ಲೈನಲ್ಲಿ ತರಿಸಿದ್ದು. ನಿಮ್ಗೆ ಏನಾದರೂ ಬೇಕಂದರೆ ಜಸ್ಟ್ 100 ರುಪೀಸು. ನಾನು ಏನಂತಂದರೆ ಬಜೆಟ್ ಫ್ರೆಂಡ್ಲಿಲಿ ನೋಡಿಕೊಂಡು ತರಿಸ್ಕೊಂಡಿದ್ದೀನಿ ಆಯಿತಾ. ನಾನೇನು ಜಾಸ್ತಿ ಮೇಕಪ್ ಮಾಡ್ಕೊಳ್ಳಲ್ಲ. ಎಲ್ಲಾದರೂ ಹೋದರೆ ಇಲ್ಲಿ ಎಲ್ಲ ನನ್ನ ಹತ್ರ ಕೂಡ ಇಲ್ಲಿ ಎಲ್ಲನೂ ಅಂಥೇಳಿ ಒಂದು ವ್ಯಾನಿಟಿ ಸೆಟ್ ಮಾಡಿದ್ದೀನಿ ಅಷ್ಟೇ. ಸೊ ಜಾಸ್ತಿ ಏನು ಅಪ್ಲೈ ಮಾಡ್ಕೊಂಡಿಲ್ಲ ನಾನು, ಸಿಂಪಲಾಗಿ ಅಪ್ಲೈ ಮಾಡಿಕೊಂಡು ಬಿಟ್ಟೆ. ಅದಾದಮೇಲೆ ನಾನು ಒಂದು ಸ್ಟಿಕ್ಕರ್ ಒಂದು ಏನು ಹೇಳ್ತಾರೆ, ಒಂದು 10-20 ಥರ ಸ್ಟಿಕ್ಕರ್ ಇಟ್ಕೊಬಿಟ್ಟಿದ್ದೀನಿ ಗೈಸ್ ಆಯಿತಾ. ಯಾವ್ದು ಇಟ್ಕೊಳ್ಳಿ ಅಂತ ತೆಗ್ದು ನೋಡ್ತಾಯಿದ್ದೀನಿ. ಬಟ್ ನಾನು ಕೊನೆಗೆ ಬ್ಲ್ಯಾಕ್ ಕಲರ್ದೊಂದು ಡೈಲಿ ಯೂಸ್ ಇಟ್ಕೊತೀನಲ್ಲ, ಅದೇ ನನಗೆ ಸೂಟ್ ಆಗೋದು ಅಂತ ಹೇಳ್ಬಿಟ್ಟು ಅದೇ 2 ಇಟ್ಕೊಂಡೆ. ಯೂಶ್ವಲಿ 1 ಇಟ್ಕೊತಾ ಇದ್ದೆ, ನಾನು ಇವಾಗ 2 ಇಟ್ಕೊಂಡೆ. ಸೊ ನಾನು ನೋಡ್ಕೊಂಡು ಇಡ್ತಾಯಿದ್ದೀನಿ. ಅದು ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಸೊ ಅದಕ್ಕೆ 2 ಇಟ್ಕೊಂಡೆ. ಸೊ ಈ ಒಂದು ಸ್ಯಾರಿ ಬಂದು ನನ್ನ ಸೀಮಂತದ್ದು ಆಯಿತಾ. ಇದಕ್ಕೆಲ್ಲ ಆಲ್ರೆಡಿ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಯಾಕಂದರೆ ನನ್ನ ಮಗ ಬಿಡಲ್ಲ ಅಂಥೇಳಿ ನನಗೆ ಗೊತ್ತಿತ್ತು. ಅವ್ನು ಮಲ್ಕೊಂಡಾಗ ಪಿನ್ ಮಾಡಿ ಇಟ್ಕೊಂಡಿದ್ದೆ ನಾನೇ. ಸೊ ಈ ಬ್ಲೌಸ್ದೊಂದು ಕತೆ ಗೈಸ್ ಆಯಿತಾ. ಏನು ಹೇಳ್ತಾರೆ, ಸರ್ಗಾಗ್ತಾರಲ್ಲ ಆ ಕಡೆ ಎಂಬ್ರಾಯ್ಡ್ ಮಾಡಿಬಿಟ್ಟಿದ್ರು, ಈ ಕಡೆ ಎಂಬ್ರಾಯ್ಡ್ ಮಾಡಿರಲಿಲ್ಲ. ಆಮೇಲೆ ಸೀಮಂತೆಲ್ಲ ಮುಗಿದ ಮೇಲೆ ಮತ್ತೆ ಅವ್ರಿಗೆ ಅಟ್ರಾಕ್ಷನ್ ಕೊಟ್ಟು ಕಳಿಸಿ ಮತ್ತು 2 ಕಡೆ ಬ್ಲೌಸು ಎಂಬ್ರಾಯ್ಡ್ ಇದೆ ನನಗೆ ಈ ಬ್ಲೌಸಲ್ಲಿ. ಸೊ ಕೆಳಗಡೆ ಪಲ್ ಕೊಡ್ಸ್ಕೊಂಡಿದ್ದೀನಿ, ಮೀನ್ಸ್ ತೋಳ ಹತ್ರ ಸ್ವಲ್ಪ ಲೂಸ್ ಆಗ್ಬಿಟ್ಟಿದೆ. ಆ್ಯಕ್ಚುಲಿ ನಾನು ಗಮನಿಸ್ಕೊಂಡೇ ಇಲ್ಲ, ಲೂಸ್ ಆಗ್ಬಿಟ್ಟಿದೆ. ಮೇ ಬಿ ಸೀಮಂತದ ಟೈಮಲ್ಲಿ ನಾನು ನಿಮಗೆ ಹೇಳ್ದಾಗೆ 95 ಗಂಟೆ ಹೋಗ್ಬಿಟ್ಟಿದೆ. ಇವಾಗ ಒಂದು 70 ನಿಂತಿದ್ದೀನಿ. ಸೊ ಲೂಸ್ ಆಗ್ಬಿಟ್ಟಿದೆ. ಅವಾಗ ಪಿನ್ ಹಾಕ್ಕೊಂಡಿದ್ದೀನಿ, ಆದರೂ ಅದು ತೋಡ ಹತ್ರ ಎಲ್ಲ ಸ್ವಲ್ಪ ಲೂಸಾಗೆ ಕಾಣಿಸ್ತೈತೆ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹಾಕ್ಕೊಬಿಟ್ಟಿದ್ದೀನಿ ಅಂತೇಳಿ ಹಾಕ್ಕೊಂಡೆ. ಸೊ ಈ ರೀತಿ ನನಗೆ ಹರೀಶ ಹೆಲ್ಪ್ ಮಾಡಿಕೊಡ್ತಾರೆ ಸೀರೆ ಹಾಕ್ಕೊಂಡ್ರೆ ಆಯಿತಾ. ಮೇ ಬಿ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಹೆಂಡ್ತಿಗೆ ಗಂಡ ಇನ್ಯಾರು ಇರ್ತಾರೆ ಹೇಳಿ, ಗಂಡ ಹೆಂಡ್ತಿ ಇದ್ಮೇಲೆ ಮನೇಲಿ ಪಿನ್ ಹಾಕ್ಕೊಡೋರು ಯಾರು ಇರ್ತಾರೆ, ಅವರೇ ಹಾಕ್ಕೊಡ್ಬೇಕು. ಸೊ ಹಾಗಾಗಿ ಇದರಲ್ಲೇನು ಮುಜುಗರ ಪಟ್ಕೊಳ್ಳೋ ಅಂಥದ್ದು ಏನಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು, ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ.
ಪಿನ್ ಮಾಡಿ ನನಗೆ ಹಿಂದೆಗಡೆ ಸ್ವಲ್ಪ ಸರಿ ಮಾಡಿಕೊಡ್ತಾರೆ. ಏನಾದರೂ ಎತ್ಕೊಂಡಿದ್ರೆ ಅಥವಾ ಮತ್ತು ಹಿಂದೆಗಡೆ ಲೇಸ್ ಕಟ್ಟೋದೆಲ್ಲ ಎಲ್ಪ್ ಮಾಡಿಕೊಡ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ, ನಮ್ಮ ಮನೆಯವ್ರು ಮಾಡಿಕೊಡ್ತಾರೆ. ಸೊ ಅದನ್ನೇ ಹಾಕಿಸ್ಕೊತಾ ಇದ್ದೀನಿ. ಸೊ ನಮ್ಮ ಮನೆಯವ್ರು ಏನಂತಂದರೆ, ನಿನಗೆ ಎಷ್ಟು ಉಟ್ಕೊಂಡ್ರು ಸೀರೆ ನಿನಗೆ ಸಮಾಧಾನವೇ ಆಗೋಲ್ಲ ಕಣೆ, ಎಳಿತಾನೆ ಇರ್ತೀಯ ಅಂತ. ಯಾಕಂದರೆ ಸೀರೆ ಸಿಂಪಲ್ ಸೀರೆ ಉಟ್ಕೊಳ್ಳೋದು ಒಂಥರ ಗೈಸ್ ಆಯಿತಾ, ಬಾರ್ಡರ್ ಸೀರೆ ದೊಡ್ಡ ಸೀರೆ ಉಟ್ಕೊಳ್ಳೋದೇ ಒಂಥರ. ಸೊ ಹಾಗಾಗಿ ನನಗೆ ಫಸ್ಟೇ ದಪ್ಪ ಇದ್ದ, ಅದ್ರ ಮೇಲೆ ಇನ್ನೂ ದಬ್ಬರೆಯಾಗಿ ಉಟ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ ಅಂತೇಳಿ ನಾನು ಸ್ವಲ್ಪ ಜಾಸ್ತಿ ಸರಿ ಮಾಡ್ಕೊಳ್ಳೋ ಕಡೆಯೇ ಇರ್ತೀನಿ. ಸೊ ಇನ್ನೂ ನೋಡ್ತಾನೆ ಇರ್ಬೋದು ನಾನು, ಇದನ್ನ ಎತ್ತು, ಇದನ್ನ ಎಳಿ, ಇದನ್ನು ಹಾಕು ಅಂತಾನೇ ಇದ್ದೀನಿ. ನಮ್ಮ ಮನೆಯವ್ರ ಪಾಪ ಪೇಷನ್ಸಿಂದ ನಾನು ಹೇಳಿದ್ದು ಮಾಡಿಕೊಡ್ತಾ ಇದ್ದಾರೆ. ಆಮೇಲೆ ಆವಾಗಲೇ ಇದ್ದಾಗೆ ಲೇಸ್ ಒಂದು ಕಟ್ಕೊಟ್ಟು ಕೆಳಗಡೆ ನರಿಗೆ ಒಂಚೂರು ಹಿಡ್ಕೊಡ್ತಾರೆ. ಮೀನ್ಸ್ ನರಿಗೆ ಅಂತಂದರೆ ಕೆಳಗಡೆ ಬಾರ್ಡರ್ ಇರುತ್ತಲ್ವ, ಅದನ್ನು ಸ್ವಲ್ಪ ಮಡಚಿದ್ರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಅಂಥೇಳಿ ಅಷ್ಟೇ. ನನ್ನ ಮಗ ಇಲ್ಲಿ ವೀಡಿಯೋ ಟ್ರೈಪೋಡ್ನ ಅಳ್ಳಾಡಿಸ್ತಾ ಇದ್ದಾನೆ. ನಾನು ಎತ್ಕೊಳ್ಳಿಲ್ಲ, ಇಬ್ಬರು ಏನೋ ಮಾಡ್ತವ್ರೆ ಅಂತೇಳಿ ಅಳ್ಕೊಂಡು ಟ್ರೈಪೋಡ್ನ ಅಳ್ಳಾಡಿಸ್ತಿದ್ದಾನೆ. ಅದಕ್ಕೆ ವೀಡಿಯೋ ಅಳ್ಳಾಡ್ತೈತೆ. ಸೊ ಫೈನಲಾಗಿ ನಾನು ಈ ರೀತಿ ಆ್ಯಕ್ಚುಲಿ ಟೈಮ್ ಆಗೋಯ್ತಾಯ್ತಾ, ಇವ್ನು ನನ್ನ ಮಗನ ಜೊತೆ ಆಡಿಕೊಂಡು 6:45 ಆಗ್ಬಿಟ್ಟಿತ್ತು. ಹಾಗಾಗಿ ನಾನು ಜಾಸ್ತಿ ಹೇರ್ ಸ್ಟೈಲ್ ಮಾಡ್ಕೊಳ್ಳಿಲ್ಲ, ಒಂದು ಕ್ಲಿಪ್ ಹಾಕ್ಕೊಂಡು ಬಿಟ್ಕೊಂಡ್ಬಿಟ್ಟೆ. ಇದು ಬಂದು ನಾನು ಸೀಮಂತಿ ಟೈಮಲ್ಲೇ ಮಾಡಿಸ್ಕೊಂಡಿದ್ದಂಥ ಒಂದು ಓಲೆ, ಬಟ್ ಆವಾಗ ಹಾಕ್ಕೊಳಕ್ಕಾಗಲಿಲ್ಲ. ಈಗ ಹಾಕ್ಕೊಳ್ಳೋಕ್ಕೆ ಸಿಗ್ತಾಯಿತ್ತೆ ಇದು. ಸೊ ಅದ್ರ ಜೊತೆ ಒಂದು ಮಾಟಿ ಗೋಲ್ಡು ಒಂದು ಉಂಗುರ. ಸೊ ಇದು ಎಷ್ಟು ಗ್ರಾಮ್ಸ್ ಇದೆ ಅಂತ ಕೇಳ್ತಾಯಿದ್ರಿ. ಈ ಒಂದು ಓಲೆ ಬಂದು 9 ಗ್ರಾಮ್ಸ್ ಇದೆ. ಮಾಟಿ ನಾನು 5 ಗ್ರಾಮ್ ಇದೆ. ಚೆನ್ನಾಗಿದೆ, ಪಿಕಾಕ್ ಡಿಸೈನಲ್ಲಿ ಮಾಡಿಸ್ಕೊಂಡಿದ್ದೀನಿ ನಾನು. ಆರ್ಡರ್ ಮಾಮೂಲಿ ಮಾಡ್ಸೋಕ್ಕೆ ಹಾಕಿಸ್ಕೊಂಡಿದ್ದೀನಿ. ನನ್ನ ಮಗ ಇಲ್ಲಿ ಎಳಿತವನೆ, ಬಿಟ್ಬಿಡೋ ಪ್ಲೀಸ್ ಅಂತ ನಾನಿಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಗೈಸ್ ಆಯಿತಾ. ಅವನಿಗೆ ಎಷ್ಟು ಗೊತ್ತಾ, ನಿನಗೆ ಎಷ್ಟು ಸಮಾಧಾನದಿಂದ ಅವನ್ನ ಹ್ಯಾಂಡಲ್ ಮಾಡ್ತಾಯಿದ್ದೀನಿ ಅಂತಂದರೆ ನನಗೆ ಮಾತ್ರ ಗೊತ್ತು ಆಯಿತಾ. ಬಂದು ಆ ಟ್ರೈಪೋಡ್ನ ಅಡಿಷನ್ ಹತ್ರನೂ ಹೋಗ್ತಾಯಿಲ್ಲ, ನಾನು ರೆಡಿ ಆಗಿಬಿಟ್ರೆ ಎಲ್ಲೋ ಹೋಗ್ತಾಯಿದ್ದೀವಿ ಅಂತ ಫಿಕ್ಸ್ ಆಗ್ಬಿಟ್ಟು ಎತ್ಕೋ ಅಂತ ಅಳ್ಕೊಂಡು ಟ್ರೈಪೋಡ್ನ ಅಳ್ಳಾಡಿಸ್ತಾರೆ ಅದು ಅಲ್ಲಿ. ಸೊ ಹರೀಶನೇ ಅಲ್ಲೇ ಇದ್ದಾನೆ, ಎತ್ಕೊಳ್ಳೋಕ್ಕೆ ಹೋಗ್ತಾಯಿದ್ದಾನೆ, ಬಟ್ ಅವನ ಜೊತೆ ಹೋಗ್ತಾಯಿಲ್ಲ. ಸೊ ನಂದು ಫೈನಲಾಗಿ ಈ ರೀತಿ ಬೆಳಕು ಕಮ್ಮಿ, ಹಾಗಾಗಿ ಈ ಥರ ಕಾಣಿಸ್ತಾ ಇದೆ. ಬಟ್ ಈಚೆ ಹೋದ್ಮೇಲೆ ನಿಮ್ಗೆ ಒಂದ್ಸಲ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನಮ್ಮದೆಲ್ಲ ಆದಮೇಲೆ ಇವನಿಗೆ ಸ್ವಲ್ಪ ಸರಿ ತಿನ್ನಿಸ್ಬಿಟ್ಟು ಮುಖ ಎಲ್ಲ ಒರೆಸ್ಬಿಟ್ಟು ಬೆಳಗ್ಗೆ ಸ್ನಾನ ಮಾಡಿಸಿದೆ ತಲೆಗೆ. ಅವನಿಗೆ ರೆಡಿ ಮಾಡಿಸ್ಬಿಟ್ಟು ಅವರಪ್ಪ ರೆಡಿ ಮಾಡಿಸ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಅವನಿಗೆ ರೆಡಿ ಮಾಡಿಸಿ ಹರೀಶನೂ ರೆಡಿಯಾಗಿ ಹೊರಟ್ವಿ. ಚನ್ನಪಟ್ಟಣದಲ್ಲಿ ಮದುವೆ ಇದ್ದಿದ್ದು, ನಾವು ಇರೋದು ರಾಮನಗರ ನಿಮಗೆ ಗೊತ್ತಿರೋ ಹಾಗೆ. ಚನ್ನಪಟ್ಟಣದಲ್ಲಿ ಮದುವೆ ಇದ್ದಿದ್ದು, ನಾವು ನಮ್ಮ ಕಾರಲ್ಲೇ ಹೊರಟ್ವಿ. ಸೊ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ 8 ಗಂಟೆ ಆಗಿತ್ತು ಆಯಿತಾ. 8 ಗಂಟೆನ 7:50 ಆಗಿತ್ತು ಸಮಥಿಂಗ್ಸ್, ಇಷ್ಟರಲ್ಲಿ ಹೋಗಿದ್ವಿ. ಸೊ ಇವಳು ಬಂದು ನನ್ನ ಕ್ಲಾಸ್ಮೇಟ್ ಆಯಿತಾ. ಸೊ ಅವಳಿಗೆ ವಿಶ್ ಮಾಡಿ ಊಟಕ್ಕೆ ಬಂದ್ವಿ ಕೆಳಗಡೆ ಆಯಿತಾ. ನಮ್ಮಮ್ಮಗೆ ವೀಡಿಯೋ ಮಾಡು ಅಂತ ಕೊಟ್ಟಿದ್ದೆ ಆಯಿತಾ, ಕ್ಯಾಮ್ರಾ ಅಳ್ಳಾಡಿಸ್ಬಿಟ್ಟೈತೆ. ಸೊ ಏನದು ಕ್ಲಾರಿಟಿಯಾಗಿ ಬಂದಿಲ್ಲ ವೀಡಿಯೋ. ಎಷ್ಟಿತ್ತು ಕ್ಯಾಪ್ಚರ್ ಮಾಡಿಕೊಟ್ಟೈತೆ ನಮ್ಮಮ್ಮ, ಅಷ್ಟನ್ನು ನಾನು ಅಟ್ಯಾಚ್ ಮಾಡಿದ್ದೀನಿ. ಇಲ್ಲಿ ಹರೀಶ ಕೆಳಗಡೆ ಅವ್ನ ಫೋನ್ ಬೀಳಿಸ್ಬಿಟ್ಟ ಅಂಥೇಳಿ ಬೊಗ್ಬಿಟ್ಟು ಎತ್ಕೊಳ್ಳೋಕೆ ಹೋಗ್ತಾ ಇದ್ದಾನೆ. ಸೊ ಊಟಕ್ಕೆ ಕೂತ್ಕೊಂಡು ನಮ್ಮಮ್ಮ ಅಲ್ಲಿ ಆಂದವೇ ಎತ್ಕೊಳ್ತು ಆಯಿತಾ. ಸೊ ನಮ್ಮಮ್ಮನೂ ಕರ್ಕೊಂಡು ಜೊತೇಲಿ ಬಂದ್ವಿ. ಸೊ ಈ ರೀತಿ ಫೈನಲಾಗಿ ಈ ರೀತಿ ಕಾಣಿಸ್ತಾ ಇದ್ದೆ. ಸೊ ಒಂದು ಕ್ಲಿಪ್ಪಿಂಗ್ ಇರಲಿ ಅಂಥೇಳಿ ತೆಗೆಸ್ಕೊಂಡೆ. ಸೊ ಇದೇ ಮದುವೆ ಮನೆ ಅಂದರೆ ಗೊತ್ತಿರುತ್ತಲ್ಲ, ಫ್ರೆಂಡ್ಸು ಇವರು ಅವನ್ನೆಲ್ಲ ಮಾತಾಡಿಸ್ಕೊಂಡು ಒಂದು ರೌಂಡು ಬಂದ್ವಿ ಮನೆಗೆ ವಾಪಸ್ಸು. ಸೊ ನಮ್ಮಮ್ಮನ ಮನೆಗೆ ಬಿಟ್ಬಿಟ್ಟು ನಾವು ನಮ್ಮ ಮನೆಗೆ ಬಂದ್ವಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನನ್ನ ಚಾನಲ್ ಇನ್ನೂ ಒಂದು ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ನನಗೆ ಗೊತ್ತಾಗ್ತಾ ಇದೆ ವಾಚ್ ಅವರ್ ಕಂಪ್ಲೀಟ್ ಆಗ್ತಾಯಿದೆ, ಬಟ್ ಸಬ್ಸ್ಕ್ರೈಬರ್ ಆಗ್ತಾಯಿಲ್ಲ ಅಷ್ಟೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಇನ್ನೊಂದೇ ಒಂದು ಹೆಜ್ಜೆ ಇದೆ ವಾಚ್ ಅವರ್ ಕಂಪ್ಲೀಟ್ ಆಗೋದಕ್ಕೆ, ಪ್ಲೀಸ್ ಆಯಿತಾ.